ಆರಿಫ್ ಅವರೇ, ಈಗ ಆ ಪ್ರಪಾತಗಳನ್ನ ನಾವು ನೋಡಿದ್ವಿ ಚಾರ್ಮಾಡಿ ಘಾಟಲ್ಲಿ, ಕೆಳಗಡೆ ನೋಡಿದ್ರೆ ಭಯ ಆಗುತ್ತೆ. ಹೌದು ಸರ್. ಆದ್ರೆ ನೀವು ಹೇಗೆ ಹೋಗಿ ಕೆಳಗಡೆ ಯಾರೋ ಅಪಘಾತ ಸಿಕ್ಕಾಕೊಂಡಿರ್ತಾರೆ, ಯಾರೋ ಒದ್ದಾಡ್ತಾ ಇರ್ತಾರೆ, ಅವ್ರನ್ನ ಮೇಲಕ್ಕೆ ತಗೊಂಡ್ಬರ್ತೀರಿ, ಹೇಗೆ ನಿಮ್ಗೆ ಇದೆಲ್ಲ ಮಾಡ್ಬೇಕು ಅಂತ ಅನ್ಸಿದ್ ಯಾವ ಕಾರಣಕ್ಕೋಸ್ಕರ? ಇದು ಏನಂದ್ರೆ ನಮ್ಮ ಚಾರ್ಮಾಡಿ ಘಾಟಿಯು ದಟ್ಟ ಅರಣ್ಯ ಪ್ರದೇಶ, ಅಲ್ಲಿ ಯಾವುದೇ ಟವರ್ಗಳು ಸಿಗಲ್ಲ. ಈಗಾಗಲೇ ಸ್ವಲ್ಪ ಅಪಘಾತ ಕಮ್ಮಿ ಆಗಿದೆ. ಈಗ ಪೊಲೀಸ್ನವರು ಅಲ್ಲಿ ಏನು 112 ಅವರು ಆಗ್ಲಿ ಬಣ್ಕಲ್ ಪೊಲೀಸ್ ಠಾಣೆಯವರು ಪ್ರತಿನಿತ್ಯವೂ 2-3 ಟ್ರಿಪ್ ಹೊಡಿತಾರೆ. ಮುಂಚೆ ಆದ್ರೆ ಏನ್ ಗೊತ್ತಾ ಸರ್, ಇಲ್ಲಿ ಬೆಂಗಳೂರು ಹೈಯೆಸ್ಟ್ ಬಾಡಿ ತೆಗೆದಿರೋದೇ ಬೆಂಗಳೂರು. ಏನು ಹೇಳ್ಬಾರ್ದು, ಹೇಳ್ತೀನಿ. ಲವ್ ಕೇಸಲ್ಲಿ ತಂದು ಒಂದ ಹುಡುಗನ್ ಕೊಲೆ ಮಾಡಿ ಹಾಕ್ತಿದ್ರು, ಇಲ್ಲ ಹುಡುಗಿನ ಕೊಲೆ ಮಾಡಾಕ್ತಿದ್ರು, ಇಲ್ಲ ಆದ್ರೆ ಯಾವ್ದಾದ್ರು ಒಂದು ಅಪಘಾತ ಮಾಡಿ ಕೆಳಗೆ ಬಿಡ್ತಿದ್ರು. ಆದ್ರೆ ನಮ್ಮ ಜೀವದ ಅಂಗವನ್ನು ತೊರೆದು ನಾವು ಅಲ್ಲಿಂದ ಮೇಲೆ ಒಂದ್ಸತಿ ತರ್ತಾ ಇದ್ದಾಗ ನನ್ನ ಹಗ್ಗವನ್ನು ಕಟ್ಟಾದ್ರೂ ಮತ್ತು ಅವರನ್ನು ಮೇಲೆತ್ತಿ ತಂದಿದ್ದೀನಿ. ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರು ಇದ್ದಂತ ಕಷ್ಟದಲ್ಲಿ ನಾವು ಏನು ನಮ್ಮ ಕಷ್ಟ ಏನು ಅಂತ ನಮಗೆ ಗೊತ್ತಿರುತ್ತೆ, ಅವ್ರ ಕಷ್ಟ ಅಲ್ಲಿ ಒಳಗಡೆ ಗೊತ್ತಿರುತ್ತೆ. ಈಗ ಯಾವುದೇ ಒಂದು ಆಂಬುಲೆನ್ಸ್ ಹೋಗಿರ್ಲಿ, ಅವರಿಗೆ ಒಂದು ನಾವು ಯಾವುದೇ ಈಗಾಗಲೇ ನನ್ನ ವಾಹನದಲ್ಲಿ 13ರಿಂದ 14 ಮಹಿಳೆಯರು, ಗರ್ಭಿಣಿ ಮಹಿಳೆಯರು ಡೆಲಿವರಿ ಆಗಿ ಮಗುವನ್ನು ಸುರಕ್ಷಿತವಾಗಿ ನಾನು ಆಸ್ಪತ್ರೆಗೆ ಸೇರಿಸಿದ್ದೇನೆ. ಅದೇ ನೋವು, ಒಂದು ನೋವು, ಹೆರಿಗೆ ನೋವು ಏನ್ ಬರುತ್ತೆ, ಬೇರೆ ಏನೇ ನೋವು ಬರಲಿ ಆ ಪೇಷಂಟ್ ಒಳಗಿದ್ದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ನೋವಿನ ಅನುಭವ ಏನು ಅಂತೇಳಿ. ನನಗೆ ಒಂದು ಅಪಘಾತ ಆಗಿತ್ತು. ನಾನು ಸುಮಾರು 20 ಅಡಿ ಎತ್ತರದಿಂದ ಬಿದ್ದು ನಾನು ಒಂದು ಅಪಘಾತದಲ್ಲಿ ನಾನು ಉಳಿದಿದ್ದೀನಿ. ಎಲ್ಲರ ಆಶೀರ್ವಾದದಿಂದ ನಾನು ಉಳಿದಿದ್ದೀನಿ. ಅದೆಲ್ಲರೂ ಲೇವಾಗಿ ನೋಡಿದ್ದಾರೆ ಒಂದು ಆಕ್ಸಿಡೆಂಟ್ ನ. ಅದರಿಂದ ಯಾರಿಗೂ ಸಹ ಈ ತೊಂದರೆ ಬರಬಾರ್ದು ಅಂತ ನನ್ನೊಂದು ಅನಿಸಿಕೆ ಸರ್.